ಪ್ರೀತಿಯ ವೀಕ್ಷಕರೇ, ಇವತ್ತು ನನ್ನ ಜೊತೆ ನಂದಗೋಕುಲ ಧಾರಾವಾಹಿಯ ಇಂದ್ರ ಅವರಿದ್ದಾರೆ. ಈ ಹಿಂದೆ ನೀವು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಅವರನ್ನು ನೋಡಿರ್ತೀರಿ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ಆದ ನಂತರ ಆ್ಯಕ್ಟಿಂಗ್ ಮಾಡ್ತಿರುವಂಥದ್ದು. ಲಕ್ಷ್ಮೀ ಬಾರಮ್ಮ ಆದಮೇಲೆ ಆ್ಯಕ್ಚುಲಿ 5 ಇಯರ್ಸ್ ಗ್ಯಾಪ್ ತೊಗೊಂಡಿದ್ದೆ. ಅದಾದಮೇಲೆ ಗೃಹ ಪ್ರವೇಶ ಅಂತ ಮತ್ತೆ ಕಲರ್ಸಲ್ಲೇ ಮಾಡಿದೆ. ಆ್ಯಂಡ್ ಶ್ರೀಗೌರಿನೂ ಕಲರ್ಸಲ್ಲೇ ಮಾಡಿದೆ. ಈಗ ನಂದಗೋಕುಲನೂ ಕಲರ್ಸಲ್ಲೇ ಇದ್ದೀನಿ. ಈಗ ಕಲರ್ಸ್ ಒಂಥರ ತವ್ರ ಮನೆ ಆಗಿಬಿಟ್ಟಿದೆ ನಿಮಗೆ. ಆಬ್ವಿಯಸ್ಲಿ. ಈ ಪಾತ್ರ ಹೇಗಿದೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಾನು ಇಷ್ಟು ದಿವಸ ಮಾಡಿರೋ ಪಾತ್ರಗಳು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ಹೇಗಿತ್ತು ಅಂದರೆ ತುಂಬ ಇನೋಸೆಂಟು, ಡೀಸೆಂಟು ಕ್ಯಾರೆಕ್ಟರ್ ಆ ಥರದ್ದು. ಬಟ್ ಇದು ನನಗೆ ಡೆಡ್ ಆಪೋಸಿಟ್. ಯಾವ ರೇಂಜಿಗೆ ಅಂದರೆ ಇಷ್ಟು ದಿವಸ ನಾನು ನೋಡದೇ ಇರೋವಂಥ ಒಂದು ಪಾತ್ರನ, ನಾನು ಟ್ರೈ ಮಾಡದೇ ಇರೋವಂಥ ಪಾತ್ರ ಆಗಿದೆ ಇದು. ನನಗೆ ಫಸ್ಟ್ ಶ್ರವಣ್ ಸರ್ ಬಂದು ಹೇಳಿದ್ರು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಹಿಂಗಿದೆ, ಬನ್ನಿ ಮೀಟ್ ಮಾಡಿ ಮಾತಾಡೋಣ ಅಂತ. ಆ್ಯಂಡ್ ಮಾತಾಡೋಣ ಅಂದ್ಕೊಂಡು ಮೀಟ್ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಡೈರೆಕ್ಟ್ ಒಂದು ದಿವಸ ಅವ್ರು ಕಾಲ್ ಮಾಡಿ, ಇಲ್ಲ ನಾಳೆ ಮಾಕ್ ಶೂಟ್ ಇದೆ ಬಂದುಬಿಡಿ ಅಂತ ಹೇಳಿದ್ರು. ಓಕೆ, ಮಾಕ್ ಶೂಟ್ಗೆ ಹೋದೆ, ಮೀಟ್ ಮಾಡಿದೆ ಸರ್ನ. ಅವರು, ಮೇಡಮ್ ಗೊತ್ತಿಲ್ಲ, ನಾನು ಒಂದು ಪಾತ್ರ ಬರೆದಿದ್ದೀನಿ, ಅದು ನೀವೇ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಹೇಗೆ ಬರುತ್ತೋ ಅನ್ನೋ ನಂಗೆ ಔಟ್ಪುಟ್ ಗೊತ್ತಿಲ್ಲ, ಬಟ್ ನೀವೇ ಮಾಡಬೇಕು ಅಂತ, ನಾವು ಸೆಕೆಂಡ್ ಥಾಟ್ ಯಾರನ್ನೂ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಓಕೆ ಸರ್, ಕ್ಯಾರೆಕ್ಟರ್ ಹೇಳಿ ಅಂದಾಗ, ನೀವು ಇಷ್ಟು ದಿವಸ ಏನು ಮಾಡಿದಿರೋ ಆ ಕ್ಯಾರೆಕ್ಟರ್ ಅಲ್ಲ, ನವ್ಯಾನೇ ಅಲ್ಲ, ಇದು ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರು ಅಂತ ಹೇಳಿದ್ರು. ಹೌದಾ ಸರಿ, ಹೇಳಿ ಮಾಡೋಣ ಯಾವ ರೀತಿ. ಸೀನ್ ಪೇಪರ್ ಕೊಟ್ಟು ಅವರು ನನಗೆ ಹೇಳಿದಾಗ ನಂಗೆ ಕಂಪ್ಲೀಟ್ಲಿ ನಾನು ಹೆಂಗಾಗೋದು, ಅಯ್ಯೋ ನಂಗೊಂಥರ ಭಯ ಆಗೋಯ್ತು, ಇದು ನಾನು ಮಾಡ್ತೀನಾ, ಈ ಥರ ಒಂದು ಕ್ಯಾರೆಕ್ಟರ್ ನನ್ನ ಕೈಯಲ್ಲಿ ಆಗುತ್ತಾ ಅಂದ್ಬಿಟ್ಟು. ಬಟ್ ಥ್ಯಾಂಕ್ ಗಾಡ್, ಹೋಪ್ಫುಲಿ ಶ್ರವಣ್ ಸರ್ ನನಗೆ ಪ್ರತಿಯೊಂದು ಶಾರ್ಟ್ ಫಸ್ಟ್ ಡೇ ಶೂಟ್ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಸೀನೂ ಮಾಡಿ ತೋರಿಸಿದ್ರು. ಸುಮಾರು ಟೇಕ್ಸ್ ತಗೊಂಡಿದ್ದೀನಿ ಈ ಕ್ಯಾರೆಕ್ಟರ್ ಮಾಡೋದಕ್ಕೆ, ಎಸ್ಪೆಷಲಿ ನಾನು. ಯಾಕಂದರೆ ಆ ಕೊಂಕು, ಆ ಒಂಥರ ಮೂತಿ ತಿರುಗಿಸೋದು, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದು. ಹೇಳೋಕ್ಕಾಗಲ್ಲ ಆ ಥರದೊಂದು. ಬಟ್ ನೀವು ನೋಡಿದ್ರೆ ಒಂದು ಎಂಜಾಯ್ ಮಾಡ್ತೀನಿ, ಅದೊಂದಿದೆ. ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಸೊ ನಾನು ಫುಲ್ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಹೇಗಾಗೋಗಿದೆ ಅಂದರೆ, ಒಂದು ಆಫ್ ಸ್ಕ್ರೀನಲ್ಲಿ ಕೂಡ ನಾನು ಹಾಗೆ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನವ್ಯ ಇಲ್ಲವೇ ಇಲ್ಲ, ಕಂಪ್ಲೀಟ್ ಇಂದ್ರ ಹಾಗೆ ನಾನು ಆಗೋಗಿದ್ದೀನಿ. ಆ ಥರ ಆಗೋಗಿದೆ ಈಗ ನನಗೆ. ಯಾವಾಗಲೂ ವಯಸ್ಸಿಗೆ ಮೀರಿದ ಪಾತ್ರಗಳನ್ನ ಮಾಡಿಕೊಂಡು ಬಂದಿರುವಂಥದ್ದು, ಇದು ಹೇಗೆ ಅನಿಸುತ್ತೆ? ಫಸ್ಟ್ ಒಂದು ಸ್ವಲ್ಪ ಅನ್ನಿಸ್ತು, ಬಟ್ ಓಕೆ, ಕತೆ ಚೆನ್ನಾಗಿದೆ, ಪಾತ್ರ ಚೆನ್ನಾಗಿದೆ. ಸೊ ಇಟ್ ಡಸಂಟ್ ಮ್ಯಾಟರ್ ಅಲ್ವಾ ಆಲ್ವೇಸ್. ಹಾಗಾಗಿ ಎಂಜಾಯಿಂಗ್ ಇಟ್. ಈಗ ಮನೇಲೆಲ್ಲ ಏನು ಹೇಳ್ತಾರೆ ನಿಮ್ಮ ಪಾತ್ರ ನೋಡಿ? ನಮ್ಮ ಅತ್ತೆ ಅಂತೂ ಫುಲ್ ನಗ್ತಾ ಇರ್ತಾರೆ ಯಾವಾಗೂ. ಯಾಕಂದರೆ ಅವ್ರು ಇಷ್ಟು ದಿವಸ ನೋಡಿದ್ದ ಸೀರಿಯಲ್ಗಳಲ್ಲಿ ಒಂಥರ ತುಂಬ ಸೈಲೆಂಟಾಗಿರ್ತಿದ್ದೆ, ತುಂಬ ಒಂಥರ ಡೀಸೆಂಟ್ ಲುಕ್ಕಲ್ಲಿರ್ತಿದ್ದೆ. ಇದು ಸ್ವಲ್ಪ ವಯ್ಯಾರ, ನುಲಿಯೋದು, ಮೂತಿ ತಿರುಗಿಸೋದು, ಕೀಟ್ಲೆ ಮಾಡೋದು, ಆ್ಯಂಡ್ ಎಸ್ಪೆಷಲಿ ತಿಂಡಿಪೋತಿ ಅಂತ ತೋರಿಸಿದ್ದಾರೆ. ನಾನು ಆ್ಯಕ್ಚುಲಿ ತಿಂಡಿಪೋತಿ ಅಲ್ಲ. ಸೊ ಅದೆಲ್ಲ ಅವ್ರು ಹೇಗೆ ಅಂತಂದರೆ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಒಂದು ಸೀನ್ ಬಂದಾಗೂ ಕಾಲ್ ಮಾಡ್ತಾರೆ, ನಗ್ತಾರೆ, ಎಲ್ಲ ಹೇಳ್ತಾರೆ. ಅತ್ತೆ ಅಂತನೆಲ್ಲ ನನ್ನ ಕಂಪ್ಲೀಟ್ ಫ್ಯಾಮಿಲಿನೂ ಅಷ್ಟೇ. ಡಿಫ್ರೆಂಟ್ ನವ್ಯನ ನೋಡ್ತಾ ಇದ್ದೀವಿ ನಾವು. ಪ್ರೀವಿಯಸ್ಗಿಂತ ಕಂಪ್ಲೀಟ್ ಡಿಫ್ರೆಂಟಾಗಿ ನೋಡ್ತೀವಿ. ಆ್ಯಕ್ಚುಲಿ ನೆನ್ನೆ ಒಬ್ಬರು ಬಂದಿದ್ದರು, ಆಡಿಯನ್ಸ್ ಯಾರೋ ಬಂದುಬಿಟ್ಟು ಫೋಟೋ ಎಲ್ಲ ತೊಗೊಂಡು ಹೇಳ್ತಾಯಿದ್ರು, ಮೇಡಮ್ ನಿಮ್ಮನ್ನು ನಾವು ತುಂಬ ಬೈಕೋತಾ ಇದ್ದೀವಿ, ಯಾಕೆ ನೀವು ಹಾಗೆ ಮಾಡ್ತೀರಾ, ಯಾಕೆ ಹೀಗೆ ಮಾಡ್ತೀರಾ, ನಮ್ಮ ಅತ್ತೆ ಅಂತೂ ನಿಮ್ಮನ್ನು ಕೆಟ್ಟ ಮಾತಲ್ಲಿ ಬೈಕೋತಾ ಇದ್ದಾರೆ ಅಂದ್ಬಿಟ್ಟು. ಐ ವಾಸ್ ಲೈಕ್, ಅಯ್ಯೋ ಹೀಗೆಲ್ಲ ಬೈಕೊಳ್ಳೋಕೆ ಶುರು ಮಾಡಿದಾರ ಆಲ್ರೆಡಿ ಅನ್ನೋ ಥರ ಫೀಲ್ ಇತ್ತು. ಚೆನ್ನಾಗಿದೆ. ಕತೆ ಬಗ್ಗೆ ನಿಮಗೆ ಏನನ್ಸುತ್ತೆ? ಈಗ ಆಲ್ರೆಡಿ ಒಂದಷ್ಟು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಿ ಬರುವಂಥದ್ದು, ಬೇರೆ ಧಾರಾವಾಹಿಗಳನ್ನ ಕೂಡ ನೋಡ್ತಿರ್ತೀರಾ? ಹೌದು. ಕತೆ ಹೇಗಿದೆ ಅಂತಂದರೆ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ. ಎಲ್ಲಿ ಹೋದ್ರೂ ಹೀರೋ ಹೀರೋಯಿನ್ ಬೇಸ್ಡೇ ಇರುತ್ತೆ. ಬಟ್ ಇದು ಫ್ಯಾಮಿಲಿ ಆಗಿರೋದ್ರಿಂದ ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಅಂತಂದರೆ ಕೊಂಕು, ವ್ಯಂಗ್ಯ ಈ ರೀತಿ ಮಾಡಿರುವಂಥದ್ದು. ಒಂದು ಹೆಣ್ಣು ಬೇರೆಯವ್ರ ಮನೆಗೆ ಮದುವೆ ಆಗಿ ಹೋಗ್ತಾಳೆ ಅಂತಂದಾಗ ತನ್ನ ಫ್ಯಾಮಿಲಿ ಹೇಗಿದೆ ಅಲ್ಲೂ ಕೂಡ ಅದೇ ರೀತಿ ಒಂದು ವಾತಾವರಣ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾಳೆ. ಈ ರೀತಿ ಎಲ್ಲ ಇದ್ದಾಗ ತುಂಬ ಬೇಜಾರಾಗುವಂಥದ್ದು. ತುಂಬ ಜನ ಹೇಳ್ತಾರೆ, ನನಗೆ ಬಡವಾದರೂ ಪ್ರಾಬ್ಲಮ್ ಇಲ್ಲ, ಈ ಥರದ್ದೆಲ್ಲ ಇರಬಾರ್ದು ವಾತಾವರಣ ಅಂತ. ಹಾಗೆಲ್ಲ ಏನಿಲ್ಲ. ವಾಟ್ ಎವರ್ ಇಟ್ ಇಸ್ ದೇರ್, ಎಂಜಾಯಿಂಗ್ ಅಷ್ಟೇ. ನನ್ನ ಆ ಮೈಂಡ್ಸೆಟ್ಟಲ್ಲಿ ಇಲ್ಲವೇ ಇಲ್ಲ ಹೇಳಬೇಕು ಅಂತಂದರೆ. ಧಾರಾವಾಹಿ ಪಾತ್ರ ಅದೇ ನಂಗೆ ಅಲ್ಲಿ ಆ ಥರದ್ದು ಏನೂ ಇಲ್ಲ. ಹೋಗಿದ್ದೀನಿ, ಮದುವೆಯಾಗಿ ಹೋಗಿದ್ದೀನಿ, ದೊಡ್ಡ ಮನೆ, ಎಂಜಾಯ್ ಮಾಡಬೇಕು. ನನಗೆ ಮೇಯ್ನಾಗಿ ಮಜಾ ಬೇಕು ಅಷ್ಟೇ. 2 ಮನೆ ಜಗಳ ಆಡಬೇಕು, ಮಜಾ ಬೇಕು. ಆ್ಯಂಡ್ ಅವ್ರಿಗೆ ಕೆಟ್ಟದ್ದು ಮಾಡಬೇಕು, ಇವ್ರಿಗೆ ಕೆಟ್ಟದ್ದು ಮಾಡಬೇಕು ಅನ್ನೋ ಇಂಟೆನ್ಷನ್ ಕೂಡ ಇಲ್ಲ. ನನಗೆ ಫುಲ್ ಎಂಟರ್ಟೈನ್ಮೆಂಟ್ ಬೇಕು ಅಟ್ ದ ಎಂಡ್ ಆಫ್ ದ ಡೇ, ಅಷ್ಟೇ ಬೇಕಾಗಿರೋದು.
ಈ ರೀತಿ ಕ್ಯಾರೆಕ್ಟರ್ಗಳು ನಮ್ಮ ರಿಯಲ್ ಲೈಫಲ್ಲಿ ಕೂಡ ನಾವು ನೋಡೋಕ್ಕೆ ಸಿಗ್ಬೋದೇನೋ? ಮೇ ಬಿ ಎಲ್ಲರ ಮನೇಲಿ ಒಬ್ರು ಇರಬಹುದೇನೋ. ನೀವೆಲ್ಲ ನೋಡಿಲ್ಲ? ಇರ್ತಾರೆ, ಎಲ್ಲ ಮನೇಲೂ ಇದ್ದೇ ಇರ್ತಾರೆ, ಬಟ್ ಈ ಥರ ಡೈರೆಕ್ಟ್ ಆಗಿರಲ್ಲ, ಇಂಡೈರೆಕ್ಟ್ಲಿ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಎಲ್ಲ ಮನೇಲೂ. ವೀಕ್ಷಕರಿಗೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ ಸೀರಿಯಲ್ಲು. ನೀವು ಈ ಥರ ಒಂದು ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕ್ ನಿಮಗೆಲ್ಲೂ ಸಿಗೋದಿಲ್ಲ. ಹೇಗೆ ಅಂದರೆ ಒಂದು ಫ್ಯಾಮಿಲಿ ಹೇಗೆ ನಡೆಯುತ್ತೆ, ಒಬ್ಬ ಅಪ್ಪ ಮಕ್ಕಳನ್ನ ಹೇಗೆ ಸಾಕ್ತಾರೆ, ಆ್ಯಂಡ್ ಒಂದು ಅಣ್ಣದಿರು ತಂಗಿ ಮೇಲೆ ಎಷ್ಟು ಆಸೆ ಇಟ್ಕೊಂಡಿರ್ತಾರೆ, ಅಮ್ಮ ಮಗಳನ್ನ ಮಿಸ್ ಮಾಡ್ಕೊಂಡಾಗ ಯಾವ ರೀತಿ ಇರುತ್ತೆ, ಆ್ಯಂಡ್ ಮಕ್ಕಳು ದಾರಿ ತಪ್ಪಿದಾಗ ಹೇಗೆ ಅನಿಸುತ್ತೆ, ಎಲ್ಲ ಒಂದು ಫುಲ್ ಪವರ್ ಪ್ಯಾಕ್ ನಿಮಗೆ ಒಂದು ಸ್ಲಾಟಲ್ಲಿ ಸಿಗ್ತಿದೆ. ಸೊ ನೋಡಿ, ಎಂಜಾಯ್ ಮಾಡಿ, ದಯವಿಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.